ಒಂದನೆಯ ಪ್ರಶ್ನೆ, ಭೂಮಿಯ ಮೇಲ್ಮೈಯಿಂದ ವಾತಾವರಣದ ಪದರಗಳ ಕ್ರಮ. ಒಂದನೇ ಆಪ್ಷನ್ ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯ ಮಂಡಲ, ಉಷ್ಣತಾ ಮಂಡಲ. ಎರಡನೇ ಆಪ್ಷನ್ ಮಧ್ಯ ಮಂಡಲ, ಸಮೋಷ್ಣ ಮಂಡಲ, ಪರಿವರ್ತನಾ ಮಂಡಲ, ಉಷ್ಣತಾ ಮಂಡಲ. ಮೂರನೇ ಆಪ್ಷನ್ ಸಮೋಷ್ಣ ಮಂಡಲ, ಪರಿವರ್ತನಾ ಮಂಡಲ, ಮಧ್ಯ ಮಂಡಲ, ಉಷ್ಣತಾ ಮಂಡಲ. ನಾಲ್ಕನೇ ಆಪ್ಷನ್ ಮಧ್ಯ ಮಂಡಲ, ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಉಷ್ಣತಾ ಮಂಡಲ. ಸರಿ ಉತ್ತರ 1, ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯ ಮಂಡಲ, ಉಷ್ಣತಾ ಮಂಡಲ. ಎರಡನೇ ಪ್ರಶ್ನೆ, ಎಸ್ಕಿಮೋಗಳು ಯಾವ ಭೌಗೋಳಿಕ ಪ್ರದೇಶಕ್ಕೆ ಸಂಬಂಧಿಸಿದೆ? ಒಂದನೇ ಆಪ್ಷನ್ ಶುಷ್ಕ ಪ್ರದೇಶ, ಎರಡನೇ ಆಪ್ಷನ್ ಧ್ರುವ ಪ್ರದೇಶ, ಮೂರನೇ ಆಪ್ಷನ್ ಸವಣ್ಣ ಹುಲ್ಲುಗಾವಲು, ನಾಲ್ಕನೇ ಆಪ್ಷನ್ ಉಷ್ಣವಲಯದ ಮಳೆಕಾಡು ಪ್ರದೇಶ. ಸರಿ ಉತ್ತರ 2, ಧ್ರುವ ಪ್ರದೇಶ. ಮೂರನೆಯ ಪ್ರಶ್ನೆ, ರೇಡಿಯೋ ತರಂಗಗಳ ಪ್ರಸರಣದಲ್ಲಿ ವಾಯುಮಂಡಲದ ಕೆಳಗಿನ ಯಾವ ಪದರಗಳು ಸಹಾಯ ಮಾಡುತ್ತವೆ? ಒಂದನೇ ಆಪ್ಷನ್ ಸಮೋಷ್ಣ ಮಂಡಲ, ಎರಡನೇ ಆಪ್ಷನ್ ಮಧ್ಯ ಮಂಡಲ, ಮೂರನೇ ಆಪ್ಷನ್ ಉಷ್ಣತಾ ಮಂಡಲ, ನಾಲ್ಕನೇ ಆಪ್ಷನ್ ಬಾಹ್ಯ ಮಂಡಲ. ಸರಿ ಉತ್ತರ 3, ಉಷ್ಣತಾ ಮಂಡಲ. ನಾಲ್ಕನೆಯ ಪ್ರಶ್ನೆ, ಮಳೆಯನ್ನು ಡ್ಯಾಶ್ ಎಂಬ ಉಪಕರಣದಿಂದ ಅಳೆಯಲಾಗುತ್ತದೆ? ಒಂದನೇ ಆಪ್ಷನ್ ಮಳೆ ಮಾಪಕ, ಎರಡನೇ ಆಪ್ಷನ್ ಮಳೆ ನೀರು ಗ್ರಾಹಕ, ಮೂರನೇ ಆಪ್ಷನ್ ಮಳೆ ಕ್ಯಾಲ್ಕುಲೇಟರ್, ನಾಲ್ಕನೇ ಆಪ್ಷನ್ ಅವಕ್ಷೇಪಕ. ಸರಿ ಉತ್ತರ 1, ಮಳೆ ಮಾಪಕ. ಐದನೆಯ ಪ್ರಶ್ನೆ, ಕೆಳಗಿನ ಯಾವ ಗಾಳಿಯು ತೀವ್ರವಾದ ಶೀತ ಮತ್ತು ಶುಷ್ಕತೆಗೆ ಸಂಬಂಧಿಸಿದೆ? ಒಂದನೇ ಆಪ್ಷನ್ ಮಾನ್ಸೂನ್ ಮಾರುತಗಳು, ಎರಡನೇ ಆಪ್ಷನ್ ಪಶ್ಚಿಮ ಮಾರುತಗಳು, ಮೂರನೇ ಆಪ್ಷನ್ ವ್ಯಾಪಾರ ಮಾರುತಗಳು, ನಾಲ್ಕನೇ ಆಪ್ಷನ್ ಧ್ರುವ ಪೂರ್ವ ಮಾರುತಗಳು. ಸರಿ ಉತ್ತರ 4, ಧ್ರುವ ಪೂರ್ವ ಮಾರುತಗಳು. ಆರನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಋತುಮಾನ ಮಾರುತಗಳಿಗೆ ಉದಾಹರಣೆಯಾಗಿದೆ? ಒಂದನೇ ಆಪ್ಷನ್ ಭಾರತದಲ್ಲಿ ಮಾನ್ಸೂನ್ ಮಾರುತಗಳು, ಎರಡನೇ ಆಪ್ಷನ್ ಭಾರತದ ಉತ್ತರ ಬಯಲು ಪ್ರದೇಶದ ಲೂ, ಮೂರನೇ ಆಪ್ಷನ್ ಪೂರ್ವ ಮಾರುತಗಳು, ನಾಲ್ಕನೇ ಆಪ್ಷನ್ ಪಶ್ಚಿಮ ಮಾರುತಗಳು. ಸರಿ ಉತ್ತರ 1, ಭಾರತದಲ್ಲಿ ಮಾನ್ಸೂನ್ ಮಾರುತಗಳು. ಏಳನೆಯ ಪ್ರಶ್ನೆ, ಲೂ ಯಾವ ಋತುವಿನ ವಿಶಿಷ್ಟ ಲಕ್ಷಣವಾಗಿದೆ? ಒಂದನೇ ಆಪ್ಷನ್ ಬೇಸಿಗೆ, ಎರಡನೇ ಆಪ್ಷನ್ ಚಳಿಗಾಲ, ಮೂರನೇ ಆಪ್ಷನ್ ವಸಂತ, ನಾಲ್ಕನೇ ಆಪ್ಷನ್ ಶರತ್ಕಾಲ. ಸರಿ ಉತ್ತರ 1, ಬೇಸಿಗೆ. ಎಂಟನೆಯ ಪ್ರಶ್ನೆ, ತಮಿಳುನಾಡಿನ ಚಳಿಗಾಲದ ಮಳೆಗೆ ಡ್ಯಾಶ್ ಕಾರಣ? ಒಂದನೇ ಆಪ್ಷನ್ ಸ್ಥಳೀಯ ಗಾಳಿ, ಎರಡನೇ ಆಪ್ಷನ್ ಈಶಾನ್ಯ ವ್ಯಾಪಾರ ಮಾರುತಗಳು, ಮೂರನೇ ಆಪ್ಷನ್ ನೈಋತ್ಯ ವ್ಯಾಪಾರ ಮಾರುತಗಳು, ನಾಲ್ಕನೇ ಆಪ್ಷನ್ ಸಮಶೀತೋಷ್ಣ ಚಂಡಮಾರುತಗಳು. ಸರಿ ಉತ್ತರ 2, ಈಶಾನ್ಯ ವ್ಯಾಪಾರ ಮಾರುತಗಳು. ಒಂಬತ್ತನೆಯ ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದ ಯಾವ ಆಡಳಿತಗಾರ ಸಾಂಚಿ ಸ್ತೂಪವನ್ನು ನಿರ್ಮಿಸಿದನು? ಒಂದನೇ ಆಪ್ಷನ್ ಚಂದ್ರಗುಪ್ತ ಮೌರ್ಯ, ಎರಡನೇ ಆಪ್ಷನ್ ಬಿಂದುಸಾರ, ಮೂರನೇ ಆಪ್ಷನ್ ಅಶೋಕ, ನಾಲ್ಕನೇ ಆಪ್ಷನ್ ಬೃಹದ್ರಥ. ಸರಿ ಉತ್ತರ 3, ಅಶೋಕ. ಹತ್ತನೆಯ ಪ್ರಶ್ನೆ, ಕೆಳಗಿನ ಮೌರ್ಯ ದೊರೆಗಳಲ್ಲಿ ಯಾರು ಕಳಿಂಗವನ್ನು ವಶಪಡಿಸಿಕೊಂಡರು? ಒಂದನೇ ಆಪ್ಷನ್ ಅಶೋಕ, ಎರಡನೇ ಆಪ್ಷನ್ ಬಿಂದುಸಾರ, ಮೂರನೇ ಆಪ್ಷನ್ ಬೃಹದ್ರಥ, ನಾಲ್ಕನೇ ಆಪ್ಷನ್ ಚಂದ್ರಗುಪ್ತ ಮೌರ್ಯ. ಸರಿ ಉತ್ತರ 1, ಅಶೋಕ. 11ನೇ ಪ್ರಶ್ನೆ, ಚಕ್ರವರ್ತಿ ಅಶೋಕ್ ಡ್ಯಾಶ್ ಅವರ ಮಗ? ಒಂದನೇ ಆಪ್ಷನ್ ಬಿಂಬಸಾರ, ಎರಡನೇ ಆಪ್ಷನ್ ಬಿಂದುಸಾರ, ಮೂರನೇ ಆಪ್ಷನ್ ಚಂದ್ರಗುಪ್ತ ಮೌರ್ಯ, ನಾಲ್ಕನೇ ಆಪ್ಷನ್ ಅಜಾತಶತ್ರು. ಸರಿ ಉತ್ತರ 2, ಬಿಂದುಸಾರ. 12ನೇ ಪ್ರಶ್ನೆ, ಕೆಳಗಿನವರಲ್ಲಿ ಮೌರ್ಯ ಸಾಮ್ರಾಜ್ಯದ ಕೊನೆಯ ರಾಜ ಯಾರು? ಒಂದನೇ ಆಪ್ಷನ್ ಅಶೋಕ, ಎರಡನೇ ಆಪ್ಷನ್ ಬಿಂದುಸಾರ, ಮೂರನೇ ಆಪ್ಷನ್ ಚಂದ್ರಗುಪ್ತ, ನಾಲ್ಕನೇ ಆಪ್ಷನ್ ಬೃಹದ್ರಥ. ಸರಿ ಉತ್ತರ 4, ಬೃಹದ್ರಥ. 13ನೇ ಪ್ರಶ್ನೆ, ಅಶೋಕನನ್ನು ಸಾಮಾನ್ಯವಾಗಿ ಅವರ ಶಾಸನದಲ್ಲಿ ಡ್ಯಾಶ್ ಹೆಸರಿನಿಂದ ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ದಮದೇವ, ಎರಡನೇ ಆಪ್ಷನ್ ಚಕ್ರವರ್ತಿ, ಮೂರನೇ ಆಪ್ಷನ್ ಪ್ರಿಯದರ್ಶಿ, ನಾಲ್ಕನೇ ಆಪ್ಷನ್ ಧರ್ಮಕೀರ್ತಿ. ಸರಿ ಉತ್ತರ 3, ಪ್ರಿಯದರ್ಶಿ. 14ನೇ ಪ್ರಶ್ನೆ, ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಕಂಡುಹಿಡಿಯುವ ಸಾಧನವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ಓಡೋಮೀಟರ್, ಎರಡನೇ ಆಪ್ಷನ್ ಸ್ಪೀಡೋಮೀಟರ್, ಮೂರನೇ ಆಪ್ಷನ್ ಹೈಡ್ರೋಮೀಟರ್, ನಾಲ್ಕನೇ ಆಪ್ಷನ್ ಎಮೀಟರ್. ಸರಿ ಉತ್ತರ 4, ಎಮೀಟರ್. 15ನೇ ಪ್ರಶ್ನೆ, ಇಸ್ರೋ 19 ಏಪ್ರಿಲ್ ಡ್ಯಾಶ್ರಂದು ಮೊದಲ ಭಾರತೀಯ ಉಪಗ್ರಹ ಆರ್ಯಭಟ್ಟನ್ನು ಉಡಾವಣೆ ಮಾಡಿತು? ಒಂದನೇ ಆಪ್ಷನ್ 1978, ಎರಡನೇ ಆಪ್ಷನ್ 1981, ಮೂರನೇ ಆಪ್ಷನ್ 1975, ನಾಲ್ಕನೇ ಆಪ್ಷನ್ 1972. ಸರಿ ಉತ್ತರ 3, 1975. 16ನೇ ಪ್ರಶ್ನೆ, ಡ್ಯಾಶ್ ಅವರು ದೂರವಾಣಿಯನ್ನು ಕಂಡುಹಿಡಿದವರು? ಒಂದನೇ ಆಪ್ಷನ್ ಬ್ರೇಡ್, ಎರಡನೇ ಆಪ್ಷನ್ ಅಲೆಕ್ಸಾಂಡರ್ ಗ್ರಾಂಬೆಲ್, ಮೂರನೇ ಆಪ್ಷನ್ ನ್ಯೂಟನ್, ನಾಲ್ಕನೇ ಆಪ್ಷನ್ ಸ್ಟೀವನ್ಸನ್. ಉತ್ತರ 2, ಅಲೆಕ್ಸಾಂಡರ್ ಗ್ರಾಂಬೆಲ್.